ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನೀವೇ ಹೋಗ್ಬೇಕಿತ್ತು. ಹೋಗ್ತೀನಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತದೆ. ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕ್ಯಾಂಪೇನ್ ಮಾಡ್ತೀನಿ. ನಮ್ಮ ಪಕ್ಷ ಇಡೀ ನಮ್ಮ ನಾಯಕರುಗಳು ಅಲ್ಲಿ ಹಾಸನದವರು ಎಲ್ಲರೂ ಕೂಡ ಸೋಲಿಸಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ ಈಗ. ಮತ್ತು ಜನನೂ ಕೂಡ ನಮ್ಮ ಪರವಾಗಿ ದೇವೇಗೌಡರು ಯಾರವರು ಪ್ರಜ್ವಲ್ ರೇವಣ್ಣನ ಸೋಲಿಸಬೇಕು ಅಂತ ಇದ್ದಾರೆ. ಸರ್, ಬಿಜೆಪಿ ವಿಚಾರ ಬಿಟ್ಬಿಡಿ, ಜೆಡಿಎಸ್ 3 ಸೀಟಲ್ಲಿ ಎಷ್ಟು ಬರ್ಬೋದು? ಬಿಜೆಪಿ 3 ಸೀಟ್, ಜೆಡಿಎಸ್ 3 ಸೋಲ್ತಾರೆ. ಹೋಗ್ತೀನಿ ನಾನು. 26 ಒಳಗಡೆ ಇನ್ನೂ ಟೂರ್ ಪ್ರೋಗ್ರಾಮ್ ಹಾಕಿಲ್ಲ. ಈ ಮೈಸೂರು ಮುಗಿಸ್ಬಿಟ್ಟು ಹೋದ್ಮೇಲೆ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತೀನಿ. 5ನೇ ತಾರೀಕು ಒಂದಿನ ಬೆಂಗಳೂರಲ್ಲಿ ಇರ್ತೀನಿ. 5ನೇ ತಾರೀಕು ಕೂತ್ಕೊಂಡು ಎಲ್ಲ ಕಡೆ ಪ್ರೋಗ್ರಾಮ್ ಆಗ್ತೀನಿ. ಮೈಸೂರು ಟ್ರಿಪ್ ಇದೆ. ಹೌದು, 12, 13, 14. 12ನೇ ತಾರೀಕು ಚಾಮರಾಜನಗರ, ಅಲ್ಲ ಎಂಥದ್ದು ಕೊಳ್ಳೇಗಾಲ ಬೆಳಿಗ್ಗೆ, ಆಮೇಲೆ ಮಧ್ಯಾಹ್ನ ನಂಜನಗೂಡು, ಆಮೇಲೆ ಹೆಗ್ಗಡದೇವನ ಕೋಟೆ. ಅವತ್ತು 12ನೇ ತಾರೀಕು. 13ನೇ ತಾರೀಕು ಕ್ಯಾರ್ ಕಾನ್ಸ್ಟಿಟ್ಯೂನ್ಸಿ, ಆಮೇಲೆ ಮಧ್ಯಾಹ್ನ ಹುಣಸೂರು, ಸಾಯಂಕಾಲ ಪ್ರಿಯಾಪಟ್ಟಣ. ಆಮೇಲೆ 14ನೇ ತಾರೀಕು ಕೊಡಗು, ವಿರಾಜಪೇಟೆ ಮತ್ತು ಮಡಿಕೇರಿ. ಗೊತ್ತಾಯ್ತಾ? ಹಿಂಗೆ 12, 13, 14 3 ದಿನ. ಬಟ್ ನಿನ್ನೆ ವರ್ಣ ಜನ ನೀವು ಇನ್ನೊಂದ್ಸತಿ ನಿಂತ್ಕೊಳ್ಳಿ ಗೆಲ್ಲಿಸ್ತೀವಿ ಅಂತಿದ್ರು. ನಿನ್ನೆ ವರ್ಣ ಜನ ಅಸೆಂಬ್ಲಿಗೆ ನಿಂತ್ಕೊಳ್ಳಿ, ಅದೇ ಅಸೆಂಬ್ಲಿಗೆ ಇನ್ನೊಂದ್ಸತಿ ನಿಂತ್ಕೊಳ್ಳಿ ಗೆಲ್ತೀವಿ ಅಂತಿಲ್ಲ. ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆಗೆ ನಿಲ್ಲಬಾರದು ಅಂತ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.